ನನಗೆ ಏನು ಇವಾಗ ಸಮಸ್ಯೆ ಅಂದ್ರೆ ಹೇಗ್ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ ಸ್ನೇಹಿತರೆ. ಸೊ ಎದ್ದೆ ಲೇಟ್ ಆಗಿ, ಇನ್ನು ಏನು ತಿಂದಿಲ್ಲ, ಇನ್ನು ಏನು ನೀರು ಕುಡ್ದಿಲ್ಲ. ಸೊ ಇವಾಗ ಫಸ್ಟ್ ಆರಾಮಾಗಿ ಮಾಡಿಸ್ಬೋದು, ಬಟ್ ಒಬ್ಳೆ ಹೋಗಿ ಮಾಡ್ಸಕ್ಕೆ ಬೇಜಾರು. at your lowest point. I mean, ನೀವು ತುಂಬಾ ಲೋ ಆಗಿ ಫೀಲ್ ಮಾಡೋದು ಇಟ್ಸ್ ವೆರಿ ನಾರ್ಮಲ್ ಅಂತಂದ್ರೆ ಏನೋ ಅಬ್ನಾರ್ಮಲ್ ಅಲ್ಲ ನಿಮ್ಗೆ. ಅಯ್ಯೋ ರಾಮ, ನಮ್ಮನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಬಟ್ ಸಾಕಾಗಲ್ಲ ಇದು. ಏನೋ ಬ್ಲೆಸ್ಡ್ ಇನ್ ಅವರ್ ಓನ್ ವೇಸ್ ಎವ್ರಿ ಒನ್. ಐ ಮೀನ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ವಾ, ಎಲ್ರು ಕಲಿತಾ ಇದೀವಿ, ಎಲ್ರು ಎವಾಲ್ವ್ ಆಗ್ತಾ ಇದೀವಿ. ಅಲ್ಲಿ ಏನ್ ಹೇಳ್ತೀನೋ ಇದೆ ಅದೇ ಹೇಳ್ತೀನಿ, ಬಿಕಾಸ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ಒಬ್ರೆ ಬದುಕ್ತಾ ಇರೋರಿಗೆ ಒಂದ್ ರೀತಿ ಮೋಟಿವೇಶನ್ ಅಂತ ಅನ್ಸುತ್ತೆ ನಿಮ್ಗೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸೊ ಇವತ್ತು April 7th ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಲೇಟ್ ಆಗಿದೆ. ಐ ಥಿಂಕ್ ಮೇ ಬಿ 10 o'clock ಆಗಿದೆ ಅಂತ ಕಾಣುತ್ತೆ. 10:30, ಎಸ್ 10:30 ಆಗಿದೆ. ಸೊ ಇನ್ನೂ ನಾನೇನು ತಿಂದಿಲ್ಲ, ಏನು ನೀರು ಕುಡ್ದಿಲ್ಲ ಇವತ್ತು. ಸೊ ಕೆಲವು ಸತಿ ನಾವು ಬೆಳಗ್ಗೆ ಹೊತ್ತು ಏನೋ ಹಸ್ವ ಆಗ್ತಾ ಇಲ್ಲ ಅಂತಂದ್ರೆ, ಏನು ತಿನ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಸೊ ವಾರದಲ್ಲಿ ಒಂದಿನ ಸ್ವಲ್ಪ ಹೊಟ್ಟೆ ಖಾಲಿ ಬಿಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಸೊ ಇವತ್ತು ಏನೆಲ್ಲ ಮಾಡ್ತೀನಿ, ಏನೆಲ್ಲ ಕೆಲಸಗಳು ಇವೆ ಅಂತ ನೋಡೋಣ. ಸೊ ಮೊದಲಿಗೆ ನಾನು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಅಮ್ಮ ಟೆಸ್ಟ್ ಮಾಡ್ಸೋದಕ್ಕೆ ಹೋಗಿದ್ದಾರೆ. ಒಂದ್ 4 ಜನ ಲೇಡೀಸ್ ಹೋಗಿದ್ದೀವಿ ನಾವು ಅಂತ ಮೆಸೇಜ್ ಹಾಕಿದ್ರು ಟೆಸ್ಟ್ ಮಾಡ್ಸೋದಕ್ಕೆ. ನಿನ್ನೆ ಎಲ್ಲ ಬೇಜಾರು ಆಗ್ತಾ ಇತ್ತು. ಇವಾಗ ಅಂದ್ರೆ ಇವಾಗ ಏನ್ ಗೊತ್ತಾ, ಏಜ್ ಆಗ್ತಾ ಮಕ್ಳು ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಅಲ್ವಾ. ಅಂದ್ರೆ ಬಟ್ ತುಂಬಾ ಏನ್ ವಯಸ್ಸಾಗಿದೆ ಅಂತ ಅಲ್ಲ ಅಮ್ಮಂಗೆ. ನಾನು ನನ್ನ ತಮ್ಮ ಒಟ್ಟಿಗೆ ಹೋಗಿ ಕರ್ಕೊಂಡು ಹೋಗಿ ಅವ್ರಿಗೆ ಟೆಸ್ಟ್ ಮಾಡ್ಸೋಕ್ ನಾವಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನ್ ದೂರ ಇದ್ದೀನಿ. ನನ್ನ ತಮ್ಮನು ಅವನ ಕೆಲ್ಸಗಳಲ್ಲಿ ಬಿಸಿ ಇರ್ತಾನೆ. ಬಟ್ ಜೊತೆಗೆ ಅಮ್ಮ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ರು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಒಟ್ಟಿಗೆ ಮಾಡಿಸ್ತಾರೆ ಟೆಸ್ಟು. ನೋಡೋಣ. ಆತರ ನನ್ಗೇನ್ ಗೊತ್ತಾ, ಡಾಕ್ಟರ್ ಅಂತ ಆತರ ನಾನೇನ್ ಹೇಳಕ್ ಹೋದೆ ಅಂದ್ರೆ, ಆತರ ಡಾಕ್ಟರ್ ಫಸ್ಟ್ ಆಫ್ ಆಲ್ ನನ್ಗೆ ಡಾಕ್ಟರ್ ಅಂದ್ರೆ ಸ್ವಲ್ಪ ದೂರಾನೇ ಇರ್ಬೇಕು ಅಂತ ಅನ್ಸುತ್ತೆ. ಆದಷ್ಟು ನಮ್ಮ ಆರೋಗ್ಯನ ನಾವು ಎಷ್ಟಾಗುತ್ತೋ ಅಷ್ಟು ಕಾಪಾಡ್ಕೊಳ್ಬೇಕು. ಬಟ್ ಡಯಾಬಿಟೀಸ್ ಅಂತ ಬಂದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಚೆಕಪ್ ಮಾಡಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಇನ್ನೊಂದು ಚಾನೆಲ್ ನಲ್ಲಿ ನಾನು ಆಲ್ರೆಡಿ ಹೇಳಿದೀನಿ, ಡಯಾಬಿಟಿಸ್ ಇರೋರು ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಅಂತ ಹೇಳಿ. ಸೊ ರೆಗ್ಯುಲರ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಒಂದ್ಸತಿ ಯೋಚನೆ ಆಗುತ್ತೆ, ಇವಾಗ ನಾನ್ ಮಗಳಾಗಿ ಜೊತೆಲಿದ್ರೆ ಚೆನ್ನಾಗಿರುತ್ತಲ್ವಾ ಅಮ್ಮನ ಜೊತೆ ಅಂತ. ಬಟ್ ಪರಿಸ್ಥಿತಿ ಆತರ ಇಲ್ಲ. ಸೊ ನಾನು ದೂರ ಇದ್ದೀನಿ, ಉಡುಪಿನಲ್ಲಿ ಇದ್ದೀನಿ, ಅಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಸೊ ಆಲ್ರೆಡಿ ನಾನು ಇನ್ನೊಂದು ಚಾನಲ್ ಅಲ್ಲಿ ಹೇಳಿದೀನಿ ಏನಕ್ಕೆ ನಾವು ದೂರ ಇದೀವಿ ಅಂತ ಹೇಳಿ ಆಲ್ರೆಡಿ. ಸೊ ಹಾಗಾಗಿ ನೋಡೋಣ, ಆತರ ಟೈಮ್ ಬರಬಹುದು. ನನ್ಗೆ ನನ್ನ ಒಂದು ಲೈಫ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಆ ಒಂದು ಹಾದಿನಲ್ಲಿ ಇದ್ದೀನಿ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆನಾ? ಸೊ ಎನಿವೇಸ್, ಇವತ್ತು ಲೆಟ್ಸ್ ಕೀಪ್ ಪ್ರೇಯಿಂಗ್ ಎವ್ರಿ ಡೇ ಟು ಟು ದ betterment of all of us, towards the betterment and good days for all of us. So ಇಷ್ಟು ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ಅಂತ. ಸೊ ಆಕ್ಚುಲಿ ಪಾತ್ರೆ ತೊಳೆಯೋ ಕೆಲಸ ಇದೆ, ಮನೆ ಕ್ಲೀನ್ ಮಾಡೋ ಕೆಲಸ ಇದೆ, ಜೊತೆಗೆ ವ್ಲಾಗ್ಸ್ ಇವಾಗ ಮಾಡೋಣ ಅಂತ ಅನ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನ ಎಡಿಟಿಂಗ್ ಮಾಡ್ಲೇಬೇಕಲ್ವಾ, ಅದರ ಕೆಲಸ ಇರುತ್ತೆ. ಜೊತೆಗೆ ಅಡುಗೆ ಮನೇಲಿ ಸ್ವಲ್ಪ ಕ್ಲೀನಿಂಗು, ಅಡುಗೆ ಮಾಡ್ಕೊಳ್ಳುವಂಥದ್ದು, ತರಕಾರಿಗಳು ಏನೇನಿದೆ ನೋಡಿ, ಕೆಲವೊಂದು ಐಟಮ್ಗಳು ತಗೊಳ್ಬೇಕು, ಅದನ್ನ ಇನ್ಸ್ಟಾಮಾರ್ಟ್ ಅಲ್ಲಿ ಶಾಪ್ ಮಾಡಿ ತಗೊಳ್ಳುವಂಥದ್ದಿದೆ. ಬೇಳೆ ಖಾಲಿ ಆಗಿದೆ, ವೈಟ್ ರೈಸ್ ನಾನು ಸ್ವಲ್ಪ ತಗೊಂಡಿರ್ತೀನಿ ಯಾವಾಗ್ಲೂ, ಅದು ಖಾಲಿ ಆಗಿದೆ. ಅದ್ ಬಿಟ್ಟರೆ ಕೆಂಪಕ್ಕಿನೇ ಜಾಸ್ತಿ ಬಳಸೋದು. ಬಟ್ ಈ ನಡುವೆ ಕೆಂಪಕ್ಕಿ ಬಳಸ್ತಾನೆ ಇರ್ಲಿಲ್ಲ ನಾನು. ಯಾಕಂದ್ರೆ ಬಳಸಕ್ ಆಗ್ತಾ ಇರ್ಲಿಲ್ಲ ಆ ಕೆಂಪಕ್ಕಿ ಅಂದ್ರೆ, ಗಂಜಿ ಅಕ್ಕಿ ಅದು ಸ್ವಲ್ಪ ನೆನೆಸ್ಬೇಕು, ನೆನೆಸಿ ಆಮೇಲೆ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಕೆಲ್ಸಗಳು ಮಾಡ್ಕೊಳ್ತಾ ಇರ್ತೀನ, ಹೋಗಿ ನೆನ್ಸೋದಿಲ್ಲ ಟೈಮ್ ಕರೆಕ್ಟ್ ಆಗಿ. ನಾನು ಅದ್ ನೆನ್ಸಿದ್ರೆ ಇಟ್ಬಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಬಾಯ್ಲ್ಡ್ ರೈಸ್ ಅಲ್ವಾ, ಕುಸುಲಕ್ಕಿ ಅಂತ ಹೇಳ್ತೀವಲ್ಲ ಅದು. ಸೊ ಈ ವೈಟ್ ರೈಸ್ ಆದ್ರೆ ಬೇಗ ಆಗ್ಬಿಡುತ್ತೆ. ಸೊ ಹಾಗಾಗಿ ವೈಟ್ ರೈಸ್ ಯೂಸ್ ಮಾಡ್ತಾ ಇದ್ದೆ. ವೈಟ್ ರೈಸ್ ಇವಾಗ ಖಾಲಿ ಆಗಿದೆ.
ನಾನ್ ಅನ್ಕೊಳ್ತಾ ಇದ್ದೆ ರೆಡ್ ರೈಸ್ ಅನ್ನೇ ಫಸ್ಟ್ ಮುಗ್ಸೋಣ ಅಂತ, ನೋಡೋಣ. ಆದ್ರೆ ಒಂದ್ ಸ್ವಲ್ಪ ತಗೊಳ್ತೀನಿ, ತಗೊಂಡ್ರು ವೈಟ್ ರೈಸ್ ಸ್ವಲ್ಪ ತಗೊಳ್ತೀನಿ. ರೆಡ್ ರೈಸ್ ಅಂತೂ ತುಂಬಾನೇ ಇದೆ. ಅದು ಬಿಟ್ರೆ ಇನ್ನ ಬೇಳೆ ತಗೊಳ್ಬೇಕು, ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಆನ್ಲೈನ್ ಅಲ್ಲಿ, ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಮತ್ತೆ ಕ್ಲೀನಿಂಗ್ ಮಾಡ್ಬೇಕು. ಅಲ್ಲಲ್ಲಿ ಕೂದ್ಲುಗಳು ನಂದು ಎಲ್ಲ ಉದ್ರಿದೆ, ನಾನು ಕಸ ಗುಡಿಸ್ಬೇಕು. ಜೊತೆಗೆ ಟೇಬಲ್ ನೋಡಿ ಅದ್ರ ಮೇಲೆ, ಮತ್ತೆ ಇಲ್ಲೆಲ್ಲ ಸ್ವಲ್ಪ ಹೀಗೆ ಮೆಸ್ಸಿ ಆಗಿದೆ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಬಟ್ಟೆಗಳೆಲ್ಲ ಮೆಸ್ಸಿ ಆಗಿದೆ ಹೀಗೆ. ಸೊ ಈ ರೀತಿ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಬೇಕು. ಹಾಲಲ್ಲೂ ಕ್ಲೀನ್ ಮಾಡ್ಬೇಕು, ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕು. ಒಬ್ರೇ ಬದುಕೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಬಟ್ ಎನಿವೇಸ್ ನಾವು ಇಷ್ಟಪಟ್ಟು ಮಾಡ್ಬೇಕು. ಬಟ್ ಈ ತರ ಒಂದು ಸಮಾಧಾನ ಸ್ಥಿತಿಗೆ ನಾನು ಬರೋದಕ್ಕೂ ಸಾಕಷ್ಟು ಟೈಮ್ ತಗೊಂಡಿದ್ದೀನಿ. ಅಂದ್ರೆ ನಾನು ಇಷ್ಟು ಎದ್ದು ವ್ಲಾಗ್ನು ಮಾಡಲ್ಲ ಅಂತಂದ್ರೆ ಹೇಗಿರುತ್ತೆ ನನ್ನ ದಿನ ಅಂದ್ರೆ, ಸ್ವಲ್ಪ ಏನೋ ಬೇಜಾರಲ್ಲಿ ಇರುವಂತದ್ದು, ಲೋ ಫೀಲಿಂಗ್ ಇರುವಂತದ್ದು, ಇದೆಲ್ಲ ಕಮ್ಮಿ ಆಗಿ ಹಂತ ಹಂತವಾಗಿ ನಾನು ಇಡೀ ದಿನವನ್ನ ಒಳ್ಳೆ ರೀತಿನಲ್ಲಿ ಪ್ರೊಡಕ್ಟಿವ್ ಆಗಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾನೆ ಹೋಗ್ತೀನಿ. ಎವ್ರಿ ಡೇ ಇಸ್ ಲರ್ನಿಂಗ್ ಅಂಡ್ ಎವ್ರಿ ಡೇ ವಿ ಬಿ ಎವಾಲ್ವಿಂಗ್, ಲರ್ನಿಂಗ್ ಅಂಡ್ ಪ್ರೋಗ್ರೆಸಿಂಗ್ ಅಲ್ವಾ. ಸೊ ಏನೆಲ್ಲಾ ಕೆಲ್ಸಗಳಿದೆ ಅಂತ ನೋಡೋಣ ಇವತ್ತು. ಬನ್ನಿ ಇವಾಗ ತೋರಿಸ್ತೀನಿ ಏನೇನೆಲ್ಲ ನಾನು ಕ್ಲೀನ್ ಮಾಡ್ಬೇಕು ಅಂತ. ಸೊ ಇಷ್ಟು ಪ್ಲಾನಿಂಗ್ ಇದೆ. ನನ್ಗೆ ಏನು ಇವಾಗ ಸಮಸ್ಯೆ ಅಂದ್ರೆ, ಹೇಗ್ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ ಸ್ನೇಹಿತರೆ. ಏನೇನೋ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ ಕೆಲ್ಸಗಳು, ಅದೆಲ್ಲ ಒಂದ್ ದಿನದಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಐ ಥಿಂಕ್ ಎಕ್ಸ್ಪ್ರೆಸಿಂಗ್ ಅವರ್ ಥಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮ್ ಜೊತೆ ಏನ್ ಶೇರ್ ಮಾಡ್ತಿರ್ತೀನಿ ಅದೆಲ್ಲ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ಸ್ವಲ್ಪ ನ್ಯಾಚುರಲ್ ಆಗಿ ಮಾಡೋ ವ್ಲಾಗ್ ಅಂತ ಹೇಳಿ, ಸುಮ್ಮನೆ ಪ್ಲಾನ್ಡ್ ಆಗಿ ಮಾಡಿದ್ರೆ ಅಷ್ಟು ಸರಿ ಹೋಗಲ್ಲ. ಸೊ ಅದಕ್ಕೆ ವ್ಲಾಗ್ ಶುರು ಮಾಡ್ಬೇಡ ಅಂತ ಮಾತಾಡ್ತಾ ಇದೀನಿ. ಸೊ ಇವಾಗ ಏನ್ ಮಾಡುದು, ಫಸ್ಟ್ ಫಸ್ಟು ಮನೆ ಕ್ಲೀನ್ ಮಾಡ್ಬೇಕು. ಒಂದೇ ಸತಿನೂ ಕ್ಲೀನ್ ಮಾಡಕ್ ಆಗಲ್ಲ. ಇನ್ನು ಬೆಳಗ್ಗೆಯಿಂದ ಏನು ತಿಂಡಿನೂ ತಿಂದಿಲ್ಲ, ಏನು ನೀರು ಕುಡ್ದಿಲ್ಲ ಇವತ್ತು. ವಾರದಲ್ಲಿ ಒಂದಿನ ಸ್ವಲ್ಪ ಈ ರೀತಿ ಹೊಟ್ಟೆ ಫ್ರೀ ಖಾಲಿ ಬಿಡೋದು ಸ್ವಲ್ಪ ಹೊತ್ತು ಒಳ್ಳೇದೇ ನೋಡಿ. ಆಲ್ಮೋಸ್ಟ್ ಇವಾಗ 10 ಮುಕ್ಕಾಲ್ ಆಗ್ತಾ ಇದೆ, ನಾನು ಏನು ತಗೊಂಡಿಲ್ಲ, ನೀರು ಕುಡ್ದಿಲ್ಲ. ಆಕ್ಚುಲಿ ಇವತ್ತು ಅಮ್ಮ ಟೆಸ್ಟ್ ಮಾಡ್ಸಕ್ಕೆ ಹೋಗಿರೋದ್ರಿಂದ, ಮೆಸೇಜ್ ಕಳ್ಸಿರಲ್ವಾ, ಹಾಗಾಗಿ ಅವರು ಟೆಸ್ಟ್ ಮಾಡ್ಸಕ್ಕೆ ಹೋಗಿರೋದ್ರಿಂದ ನಾನು ಸ್ವಲ್ಪ ಲೇಟೇ ಎದ್ದೆ. ನಾನು ಇವತ್ತು ಯಾವಾಗ್ಲೂ ದಿವಸ ಬೆಳಿಗ್ಗೆ ಸುಮಾರು ಒಂದು 17 ಡೇಸ್ ಇಂದ ರೆಗ್ಯುಲರ್ ವರ್ಕೌಟ್ ಮಾಡಿಸ್ತಾ ಇದೀನಲ್ವಾ ಅಮ್ಮಂಗೆ ಆನ್ಲೈನ್ ನಲ್ಲಿ. ಸೊ ಅದು ಇಷ್ಟು ದಿವಸ ನಾನು ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾ ಇದ್ದೆ. ಸೊ ನಿನ್ನೆ ಅನ್ಕೊಂಡೆ ಸ್ವಲ್ಪ ಲೇಟ್ ಆಗಿ ಎದ್ದೇಳೋಣ ಅಂತ ಹೇಳಿ, ಮಲಗಿದ್ದು ಲೇಟ್ ಆಯ್ತು. ಸೊ ಹಾಗಾಗಿ ಅದು ಆ ರೀತಿ ನನ್ಗೆ ಆರಾಮಾಗಿ ಲೇಟಾಗಿ ಎದ್ದೇಳೋ ತರ ಆಯ್ತು ಇವತ್ತು. ಸೊ ಎದ್ದೆ ಲೇಟಾಗಿ, ಇನ್ನು ಏನು ತಿಂದಿಲ್ಲ, ಇನ್ನು ಏನು ನೀರು ಕುಡ್ದಿಲ್ಲ. ಸೊ ಇವಾಗ ಫಸ್ಟು ನಾನು ಲೆಮನ್ ವಾಟರ್ಗೆ ಸ್ವಲ್ಪ, ವಾಟರ್ ಬಿಸಿ ಮಾಡಿ ನೀರನ್ನ ಸ್ವಲ್ಪ ನಿಂಬೆಹಣ್ಣು ರಸ, ಸ್ವಲ್ಪ ಉಪ್ಪು ಹಾಕಿ ಕುಡಿತೀನಿ. ಬನ್ನಿ ಹೆಂಗೋಗುತ್ತೆ ಇವತ್ತು ದಿನ ನೋಡೋಣ. ಅಲ್ಲ, ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ಯಾವಾಗ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಬಟ್ ಇಂಪ್ರೂವ್ ಆಗ್ತಾ ಇರ್ತೀನಿ. ಐ ಆಮ್ ಆಲ್ರೆಡಿ 35 ಆಗಿ 36 ರನ್ನಿಂಗು. ನಾನು ಏನಕ್ಕೆ ನಾನು ಇಷ್ಟು ನೋಡ್ಕೊಳ್ತಾ ಇದೀನಿ, ಅವಾಗಿಂದ ಸ್ಲೋ ಆಗಿ ಮಾತಾಡ್ತಾ ಇದೀನಿ ಅಂತಂದ್ರೆ, ನಾನು ವರ್ಕೌಟ್ ಮಾಡ್ದಿರಾನೆ ಸ್ವಲ್ಪ ಇಷ್ಟಾರು ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದಲ್ವಾ. ಬಟ್ ದೇಹದ ಒಳಗಡೆ ಏನಾಗ್ತಿರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಾನು ಸುಮ್ನೆ ಹೋಗಿ ಟೆಸ್ಟ್ ಮಾಡಿಸೋದು ಇವಾಗ ಸಡನ್ ಆಗಿ ಅಷ್ಟು ಸರಿ ಇರಲ್ಲ. ಬಟ್ ಆಫ್ಟರ್ 30 ನಾವು ಒಂದ್ ಸ್ವಲ್ಪ ಆದ್ರೂ ಬಾಡಿ ನಲ್ಲಿ ಏನಾಗ್ತದೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ನಂದು ಇವಾಗ 35 ಇಯರ್ಸ್ ಆಯ್ತು, 36 ರನ್ನಿಂಗು. ರೀಸೆಂಟ್ ಆಗಿ ಏನು ಟೆಸ್ಟ್ ಮಾಡಿಸಿಲ್ಲ. ಅಂದ್ರೆ ನಮ್ದು ಒಂದು ಲಿವರ್ ಕಂಡೀಷನ್ ಹೆಂಗಿದೆ, ಫ್ಯಾಟಿ ಲಿವರ್ ಇದೆಯಾ ಏನು, ಇದೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಆರಾಮಾಗಿ ಮಾಡಿಸ್ಬೋದು, ಬಟ್ ಒಬ್ಳೆ ಹೋಗಿ ಮಾಡ್ಸಕ್ಕೆ ಬೇಜಾರು. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಈ ವ್ಲಾಗ್ ಏನಾದ್ರು ನಮ್ಮಮ್ಮ ನೋಡ್ತಂದ್ರೆ ಮಾಡ್ಸನ್ ಅಂತ, ಅಯ್ಯೋ ಅವ್ರಂತೂ ಕೂತ್ಕೊಂಡ್ಬಿಡ್ತಾರೆ ಮಾಡ್ಸನ್ ಕರ್ಕೊಂಡು ಹೋಗಿ ಅಂತ. ಬಟ್ ನನ್ಗೆ ಇಷ್ಟ ಇಲ್ಲ, ಏನಾದ್ರು ಮಾಡೋಣ. ನಾನು ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ನಾನು ಇಂಡಿಪೆಂಡೆಂಟ್ ಆಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋ ತರ ಒಂದು ಆ ತರ ಒಂದು ಸ್ಥಿತಿಗೆ ನಾನು ತಲುಪಬೇಕು. ಈ ರೀತಿ ನನ್ನನ್ನ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ಈಗ ಒಬ್ಳೆ ಹೋಗಿ ಟೆಸ್ಟ್ ಮಾಡಿಸೋ ತರ ಆ ರೀತಿ ಕೇಪಬಿಲಿಟಿ ನನ್ಗೆ ಬರೋ ತರ ನಾನ್ ಆಗ್ಬೇಕು. ಸೊ ನನ್ನನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನುವ ಒಂದು ಹಂತ. ನಾನು ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಇವಾಗ ಸ್ವಲ್ಪ
ಸಿ ಎಲ್ಲರ ಮನೇಲೂ ಟಾಕ್ಸಿಸಿಟಿ ಇರುತ್ತಲ್ವಾ. ಸೊ ಮೆಂಟಲಿ ಇವಾಗ ನಾನು ಸ್ವಲ್ಪ ಸ್ಟೇಬಲ್ ಆಗ್ತಾ ಇದೀನಿ. ಸೊ ಹಾಗಂತ ಹೇಳಿ ಇಲ್ಲಿ ನನ್ಗೇನು ಅಬ್ನಾರ್ಮಲ್ ಅಥವಾ ಹುಚ್ಚ ಅಂತ ಆತರ ಅಲ್ಲ. ಸಿ ಸೈಕಾಲಜಿಸ್ಟ್ ಅಂತ ಅಂದ ಕೂಡ್ಲೆ ನಾವು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಂತ ಏನು ಇಲ್ಲ. ನಾವು ಆ ಒಂದು ಟಾಕ್ಸಿಸಿಟಿನ ಅನುಭವಿಸಿ ಮೆಂಟಲಿ ಸ್ಪಿರಿಚುವಲಿ ಎಲ್ಲ ಲೋಯೆಸ್ಟ್ ಡೇಸ್ ನ ಅನುಭವಿಸಿ ಅದರಿಂದ ಪಾಠ ಕಲ್ತು ನಾವು ಇನ್ನೊಬ್ರಿಗೆ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾವ್ದು ಅಬ್ನಾರ್ಮಲ್ ಅಂತ ಅಲ್ಲ. ನಾನು ಮೆಂಟಲಿ ಅಂತ ಹೇಳಿದ ತಕ್ಷಣ ನೀವು ಬೇರೆ ತರ ಥಿಂಕ್ ಮಾಡಬಾರ್ದು. ಆಮೇಲೆ ಇಟ್ಸ್ ವೆರಿ ನಾರ್ಮಲ್ ಟು ಬಿ ಬಿ ಅಟ್ ಯೋರ್ ಲೋಯೆಸ್ಟ್ ಪಾಯಿಂಟ್. ಐ ಮೀನ್ ನೀವು ತುಂಬಾ ಲೋ ಆಗಿ ಫೀಲ್ ಮಾಡೋದು ಇಟ್ಸ್ ವೆರಿ ನಾರ್ಮಲ್. ಅಂತಂದ್ರೆ ಏನೋ ಅಬ್ನಾರ್ಮಲ್ ಅಲ್ಲ. ನಿಮ್ಗೆ ಆಂಗ್ಸೈಟಿ ಬರೋದು ಅಥವಾ ಪ್ಯಾನಿಕ್ ಆಗೋದು ಅಥವಾ ಡಿಪ್ರೆಷನ್ ಬರೋದು ಇದು ಯಾವ್ದು ಅಬ್ನಾರ್ಮಲ್ ಅಂತಲ್ಲ. ಇದೆಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ ಆಗುವಂತದ್ದು, ಆಯ್ತಾ. ಸೊ ಬಟ್ ನನ್ಗೆ ನಿಜ ನನ್ಗೆ ಹೇಳ್ಬೇಕಂತಂದ್ರೆ ಪ್ಯಾನಿಕ್ ಅಟ್ಯಾಕ್ ಆತರ ಎಲ್ಲ ಏನು ಆಗಿಲ್ಲ. ಬಟ್ ಅದು ಹೇಗಾಗುತ್ತೆ ಅದು ಅಂದ್ರೆ ಅದನ್ನ ಕೇಳಿದೀನಿ ಹೇಳಿರೋರು ಹೇಗಾಗುತ್ತೆ ಅಂತ. ಬಟ್ ಅಲ್ಲಿವರೆಗೂ ಸಿ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಅದ್ ರೀತಿ ಫಿಸಿಕಲಿ ನಮ್ಗೆ ತುಂಬಾನೇ ಒಂದ್ ರೀತಿ ವೇರಿಯೇಷನ್ಸ್ ಆಗೋದು, ಸುಸ್ತಾಗಿ ಬಿದ್ದೋಗೋದು ಇದೆಲ್ಲ ಆಗಿಲ್ಲ ಯಾವತ್ತು ನನ್ಗೆ. ಬಟ್ ಆಗ ಆ ತರ ಆಗುತ್ತಲ್ವಾ, ಅವರು ಕೂಡ ಏನ್ ಅಬ್ನಾರ್ಮಲ್ ಅಲ್ಲ, ಆಯ್ತಾ. ದಟ್ ಇಸ್ ದ ಪಾಯಿಂಟ್. ಅದರ ಜೊತೆಗೆ ನಮ್ಗೆ ಒಂದ್ ರೀತಿ ಆಂಗ್ಸೈಟಿ ಮತ್ತೆ ಏನು ಬೇಜಾರು ಇದೆಲ್ಲವೂ ಕೂಡ ಯಾವ್ದು ಅಬ್ನಾರ್ಮಲ್ ಅಲ್ಲ, ಓಕೆನಾ. ಸೊ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಅದ್ರ ಕಡೆ ಅದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ. 11 ನಿಮಿಷ ಇಲ್ಲೇ ಮಾತಾಡ್ತಾ ಇದ್ದೀನಿ ನಾನು. ಅಯ್ಯೋ ರಾಮ. ಆತರ ನಮ್ಮನ್ನ ನಾವು ಹೇಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು ಅಲ್ವಾ. ಸೊ ಇವಾಗ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಅದೇ ನಾ ಹೇಳ್ದಂಗೆ ಇವಾಗ ಲೆಮನ್ ವಾಟರ್, ಐ ಮೀನ್ ಲೆಮನ್ ಸಾಲ್ಟ್ ವಾಟರ್, ಓಕೆನಾ. ನೀರ್ ಬೆಚ್ಚಗೆ ಮಾಡ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕುಡಿತೀನಿ. ನ್ಯಾಚುರಲ್ ಆಗಿ ವ್ಲಾಗ್ ಮಾಡ್ಬೇಕಂತ ನಾನು ತುಂಬಾ ಅನ್ಕೊಳ್ತಾ ಇದ್ದೆ. ಪ್ಲಾನ್ಡ್ ಆಗಲ್ಲ, ಏನ್ ಮಾತಾಡ್ಬೇಕು ಅದೆಲ್ಲ ಪ್ಲಾನಿಂಗ್ ಬೇಡ ಅಂತ. ಹೇಗಂದ್ರೆ ಹಂಗ್ ಬರ್ತಾ ಇದೆ ಅನ್ಸುತ್ತೆ ವಿಡಿಯೋ ಇವಾಗ. ನನ್ನನ್ನೇ ನಾನು ನೋಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಇಲ್ಲಿ ನೋಡಿ ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ನೀಟಾಗಿ ಕಾಣ್ತಿದೆ. ಎಣ್ಣೆ ಹಚ್ಬಿಟ್ರಂತೂ ಇನ್ನೂ ಫುಲ್ಲು ಹೀಗೆ ಕಾಣುತ್ತೆ. ನಂದು ಹಣೆ ಸ್ವಲ್ಪ ತುಂಬಾನೇ ಬ್ರಾಡ್ ಹಣೆ. ಹೇಗೆ ಕಾಣ್ತಾ ಇದೀನಿ? ಚೆನ್ನಾಗಿ ಕಾಣ್ತಾ ಇದೀನಿ ನಾನು. ಸೊ ಹಂಗೆ ಒಂದ್ ಸೆಲ್ಫಿ ತಗೋಣ. ಸೊ ಅದೇ ಇಲ್ಲಿ ನೋಡಿ ಡಂಬಲ್ಸ್ ಅಲ್ಲಿ ಇದೆ. ಸ್ವಲ್ಪ ಏನು ಮಾಡ್ಲಿಲ್ಲ, ಜಸ್ಟ್ ನಾನು ಇಲ್ದಿದ್ದ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ. ಕಾಣ್ತಾ ಇದೆ ನೋಡಿ. ಇವತ್ತು ಪ್ರತಿದಿನ ಮಾಡ್ತೀನಿ, ಇವತ್ತು ಬೆಳಿಗ್ಗೆ ಮಾಡಿಲ್ಲ. ಅಲ್ಲ ರೀಸೆಂಟ್ ಆಗಿ ತಗೊಂಡ್ರೆ ಪ್ರತಿದಿನ ಅಂದ್ರೆ ಎಷ್ಟೋ ದಿನದಿಂದ ಮಾಡ್ತೀನಿ. ರೀಸೆಂಟ್ ಆಗಿ ಡಂಬಲ್ಸ್ ತಗೊಂಡಿರೋದು ನಾನು. ಸೊ ಈ ನಡುವೆ ಪ್ರತಿದಿನ ವೆಯ್ಟ್ ಐ ಮೀನ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀನಿ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಬಟ್ ಸಾಕಾಗಲ್ಲ, ಇದು ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಮಸಲ್ ಲಾಸ್ ಆಗ್ತಾ ಇರುತ್ತೆ. ಸಿ ಏನಾಗ್ಬಿಡುತ್ತೆ ಅಂದ್ರೆ ಸ್ನೇಹಿತರೆ, ಮೂಡ್ ಸ್ವಿಂಗ್ ಆಗುತ್ತೆ. ಆಫ್ಟರ್ 30-35 ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಎನರ್ಜಿ ಲಾಸ್ ಆಗ್ತಾ ಇರುತ್ತೆ, ಮಸಲ್ ಲಾಸ್ ಆಗ್ತಾ ಇರುತ್ತೆ. ಪ್ರೋಟೀನ್ ತಗೊಳ್ಬೇಕು, ಕಾರ್ಬೋಹೈಡ್ರೇಟ್ಸ್ ಕರೆಕ್ಟ್ ಆಗಿ ತಗೊಳ್ಬೇಕು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಿನ್ಬೇಕು. ಸೊ ಇದೆಲ್ಲ ಮಾಡ್ಬೇಕಂತ ಅಂದ್ರೆ ಮೈಂಡು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು, ವರ್ಕೌಟ್ ಮಾಡ್ಬೇಕು. ನಮಗೆ ಬೇಜಾರಾಗ್ತಾ ಇದ್ರು ನಾವು ಮಾಡ್ಬೇಕು. ಸೊ ಇಲ್ಲಿ ಮೋಟಿವೇಶನ್ ಅನ್ನೋದು ಪ್ರತಿದಿನ ಇರೋದಿಲ್ಲ, ಬಟ್ ಡಿಸಿಪ್ಲಿನ್ ಅನ್ನೋದು ನಾವು ಬೆಳೆಸ್ಕೊಳ್ಬೇಕು. ಇದು ಕೂಡ ಒಂದೇ ದಿನದಲ್ಲಿ ಬರುವಂತದ್ದಲ್ಲ, ಹಂತ ಹಂತವಾಗಿ. ಸೊ ನಾನು ಇಲ್ಲಿ ಪರ್ಫೆಕ್ಟ್ ಡಿಸಿಪ್ಲಿನ್ಡ್ ಆಗಿರ್ತೀನಿ ಯಾವಾಗ್ಲೂ ಅಂತ ಅಲ್ಲ, ಬಟ್ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್, ಓಕೆನಾ. ಇಟ್ಸ್ ನಾಟ್ ಈಸಿ. ಸಿ ಇಟ್ಸ್ ಬೀನ್ more than 5-6 years. ಓಕೆನಾ, ಒಬ್ಳೆ ಇಲ್ಲಿ ಐ ಮೀನ್ ಒಬ್ಳೆ ಇರೋದಕ್ಕೆ ಶುರು ಮಾಡಿ, ಬದುಕೋಕೆ ಶುರು ಮಾಡಿ, ಐ ಮೀನ್ ಒಬ್ಳೆ ಬದುಕೋದಕ್ಕೆ ಶುರು ಮಾಡಿನೇ 6 years ಆಗ್ತಾ ಬಂತು. 5-6 years. ಅದಕ್ಕೆ ಮುಂಚೆನೂ ಕೂಡ ಸ್ವಲ್ಪ ಹೇಳಿದ್ದೀನಿ ಅಲ್ವಾ ಆಲ್ರೆಡಿ ನನ್ನ ಚಾನಲ್. ಐ ಡೋಂಟ್ ವಾಂಟ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್ ಅಗೇನ್ ಇನ್ ದಿಸ್ ನ್ಯೂ ಚಾನಲ್ ಆಲ್ಸೋ. ಸೊ ಸಾಕಷ್ಟು ಏಳು ಬೀಳುಗಳಾಗಿರುತ್ತಲ್ವಾ ಲೈಫಲ್ಲಿ. ಸೊ ಅದಕ್ಕೆ ಮುಂಚೆ ಕೂಡ ನಾನು PGಲಿ ಕೂಡ ಇದ್ದೆ. ಸೊ ಆಗ್ಲೂ ಒಬ್ಳೆ ಬದುಕಿದ್ದೀನಿ. ಸೊ ಓವರ್ ಆಲ್ ಅಂತ ತಗೊಂಡ್ರೆ 10 years ಅಂತ ಹೇಳ್ಬೋದು.
10 years ಅಲ್ಲಿ ಮಧ್ಯದಲ್ಲಿ ಒಂದು 2 years ನಾನು ಮೇ ಬಿ ಮಧ್ಯದಲ್ಲಿ ಐ ಥಿಂಕ್ 2-3 years ಅಂತ ಅನ್ಕೊಳ್ಳಿ. 2-3 years ನನ್ನ ಜೊತೆ ಜನ ಇದ್ರು, ಫ್ಯಾಮಿಲಿ ಮೆಂಬರ್ಸ್. ಓಕೆನಾ. ಐ ಮೀನ್ ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ಹಿಯರ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ 10 years 2015 ಇಂದ ಶುರುವಾಗಿದ್ದು ನನ್ನ ಒಂದು ಇಂಡಿಪೆಂಡೆಂಟ್ ಲೈಫ್. ಓಕೆನಾ. ಸೊ ಮಧ್ಯದಲ್ಲಿ 1-2-3 years ಐ family members was there, but again I kept on detaching from everything. Situations made me to do that like that. Okay na. But we are really blessed in our own ways, every one of us in our family. But andre I mean blessing in disguise ಅಂತ ಹೇಳ್ತಾರಲ್ವಾ, ಎಲ್ಲರೂ ಕಲಿತಾ ಇದೀವಿ, ಎಲ್ಲರೂ ಎವಾಲ್ವ್ ಆಗ್ತಾ ಇದೀವಿ. ಸೊ ಏನಾಗ್ಬೇಕು ಅದಾಗ್ತಾ ಇದೆ, ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಯ್ಯೋ 15 ನಿಮಿಷ ಇಲ್ಲೇ ಆಗೋಯ್ತಲ್ಲಪ್ಪ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗ್ನಲ್ಲಿ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ. ಇದನ್ನೀಗ ಅಪ್ಲೋಡ್ ಮಾಡಿಬಿಡ್ತೀನಿ. ನೆಕ್ಸ್ಟು ಏನು ನಾನು ಮಾಡ್ತೀನಿ ಇವಾಗ ಕೆಲಸಗಳು, ಮನೇಲಿ ಏನೆಲ್ಲ ಕೆಲಸಗಳು ಇವೆ ಎಲ್ಲ ಮಾಡ್ತೀನಿ ಅಂತ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗ್ ನೋಡಿ. ಓಕೆನಾ. ಥಿಂಕ್ ಪಾಸಿಟಿವ್, ಇದರಲ್ಲೂ ಅದೇ ಹೇಳ್ತೀನಿ ಅಷ್ಟೇ ನಾನು. ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್. ಯಾಕಂದ್ರೆ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಏನ್ ಹೇಳ್ಬೇಕು ಲಾಸ್ಟ್ ಅಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಚಾನೆಲ್ ನಲ್ಲಿ ಅಂತ. ಬಟ್ ಅದು ಅಲ್ಲಿ ಏನ್ ಹೇಳ್ತೀನೋ ಇದು ಅದೇ ಹೇಳ್ತೀನಿ. ಬಿಕಾಸ್ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂಡ್ ಐ ಟ್ರಸ್ಟ್ ದ ಪ್ರಾಸೆಸ್. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಸೇಯಿಂಗ್ ದ ಸೇಮ್ ಕೋಟ್ಸ್ ಹಿಯರ್ ಅಂತ ಅನ್ನಿಸ್ತು. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಕೀಪ್ ಲರ್ನಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್ ಟು ಯುವರ್ ಲವ್ಡ್ ಒನ್ಸ್ ಇಫ್ ಯು ಫೀಲ್ ಇಟ್ ಯೂಸ್ಫುಲ್. ಒಬ್ಬರೇ ಬದುಕ್ತಾ ಇರೋರಿಗೆ ಒಂದ್ ರೀತಿ ಮೋಟಿವೇಶನ್ ಅಂತ ಅನ್ಸಿದ್ರೆ ನಿಮ್ಗೆ ಶೇರ್ ಮಾಡಿ, ಯಾರಿಗೆ ಬೇಕೋ ಅವ್ರಿಗೆ. ಬಟ್ ಇಟ್ಸ್ ಗುಡ್. ಒಂದ್ ರೀತಿ ಚೆನ್ನಾಗ್ ಅನ್ಸುತ್ತೆ ನನ್ಗೆ. ಅಯ್ಯೋ ಕನ್ನಡಕನೂ ಸರಿ ಮಾಡ್ಸಿಲ್ಲ ಇನ್ನ. ಒಬ್ಳೆ ಹೋಗೋದಕ್ಕೆ ಎಲ್ಗೂ ಮನ್ಸಾಗಲ್ಲ, ಏನ್ ಕೆಲ್ಸನೂ ಮಾಡ್ಕೊಳ್ಳೋದಕ್ ಮನ್ಸಾಗಲ್ಲ. ಬಟ್ ಮನೆಯಲ್ಲಿ ಏನ್ ಕೆಲ್ಸಗಳು, ನನ್ನ ಚಟುವಟಿಕೆಗಳು ಮಾಡ್ಬೇಕು ಅದನ್ನ ಪೀಸ್ಫುಲ್ ಆಗಿ ಮಾಡ್ಕೊಳ್ತಾ ಇದೀನಿ, ಅದು ಖುಷಿ ಇದೆ. ಓಕೆನಾ. ಇಟ್ಸ್ ನಾಟ್ ಈಸಿ ಟು ರೀಬಿಲ್ಡ್ ಯೋರ್ ಸೆಲ್ಫ್ ಎವ್ರಿ ಟೈಮ್ ವೆನ್ ಯು ಬ್ರೇಕ್ ಡೌನ್. ಬಟ್ ರೀಸೆಂಟ್ ಆಗಿ ನಂಗೆ ಏನು ಆತರ ಬ್ರೇಕ್ ಡೌನ್ಸ್ ಆಗಿಲ್ಲ. ತುಂಬಾ ಮುಂಚೆ ಅಂದ್ರೆ ಸ್ವಲ್ಪ ತಿಂಗಳಿಗೆ ಮುಂಚೆ ಆಯ್ತು. ಮತ್ತೆ ಅದರಿಂದ ಚೇತರಿಸ್ಕೊಳ್ತಾ ಈ ತರ ನಾನು ಮನಸ್ಥಿತಿನ ಪೀಸ್ಫುಲ್ ಆಗಿ ಇರೋ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಜರ್ನಿ. ಸೊ ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಓಕೆನಾ. ಸೊ ಹಂಗೆ ಒಂದ್ ಸೆಲ್ಫಿ ತಗೊಳ್ಳುವ. ಅಪ್ಪ ಫೋನ್ ಹಿಡ್ಕೊಳ್ಳೋದೇ ಅರ್ಥ ಆಯ್ತು. ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್ ಗೈಸ್. ತಮ್ಮನೇಲ್ಗೆ ಒಂದು ಸೆಲ್ಫಿ ತಗೊಳ್ತಾ ಇದೀನಿ. ಓಕೆ, ಎನಿವೇಸ್ ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಮುಂದಿನ ವ್ಲಾಗ್ನ ನೋಡಿ. ನಿಮ್ಗೆ ಏನಾದ್ರು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಶೇರ್ ಮಾಡಿ. ಇದೆ ಏನ್ ಯೂಸ್ಫುಲ್ ಇಲ್ಲ, ಬಟ್ ಯಾರು ಒಬ್ರೇ ಬದುಕ್ತಿರ್ತಾರೆ, ಒಂದ್ ಸ್ವಲ್ಪ ಮಾತಾಡೋದು ವಿಚಾರಗಳು ಏನಾದ್ರು ನಿಮ್ಗೆ ಮೋಟಿವೇಶನ್ ಅನ್ಸಿದ್ರೆ ಯಾರಿಗಾದ್ರು ಶೇರ್ ಮಾಡ್ಬೇಕನ್ಸಿದ್ರೆ ಮಾಡಿ. ಜೊತೆಗೆ ನೀವ್ ಏನಾದ್ರು ಇದರಿಂದ ವಿಷಯಗಳು ಕಲ್ತಿದ್ರೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಅಂದ್ರೆ ನನ್ನ ಒಂದು ಥಾಟ್ಸ್ ನ ಶೇರ್ ಮಾಡ್ತಿರ್ತೀನಿ ಅಷ್ಟೇ ನಿಮ್ ಜೊತೆಗೆ. ಓಕೆನಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆನಾ. ಲೆಟ್ಸ್ ಕೀಪ್ ಗ್ರೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್. ಜೊತೆಗೆ ಲೆಟ್ಸ್ ಕೀಪ್ ಡೂಯಿಂಗ್ ದ ವರ್ಕ್ಔಟ್ ಎವ್ರಿ ಡೇ ಅಲ್ವಾ. ಈಗ ಶುರು ಮಾಡೀನಿ, ಕಂಟಿನ್ಯೂ ಮಾಡ್ತೀನಿ ಅಲ್ವಾ ಅಂತ ಭಯ ಇರ್ಬೇಕು, ಭಯನೂ ಇರ್ಬೇಕು ಜೀವನದಲ್ಲಿ, ಇಲ್ಲ ಅಂದ್ರೆ ಆಗಲ್ಲ. ಬಟ್ ನೋಡೋಣ ಏನಾಗುತ್ತೆ. ಅಂದ್ರೆ ಆತರ ಅಲ್ಲ, ಬಟ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ಮಾಡ್ತೀನಿ, ಮಾಡಬಹುದು ಅಂತ. ಸೊ ವರ್ಕೌಟ್ ಮಾಡಿ ಸ್ವಲ್ಪ ನೋಡಿ, ಹೊಟ್ಟೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಐ ಫೀಲ್ ಗುಡ್ ಅಬೌಟ್ ಮೈ ಸೆಲ್ಫ್. 35 ವರ್ಷವರೆಗೂ ನಾವು ಬಾಡಿನ ಸ್ವಲ್ಪ ಏನು ಜಾಸ್ತಿ ತೊಂದರೆ ಇಲ್ದಿರ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳೋದು ಒಂದು ದೊಡ್ಡ ಕೆಲ್ಸನೇ ಇವಾಗಿನ ಕಾಲದಲ್ಲಿ ಅಲ್ವಾ. ಯಾವಾಗ ಏನಾಗುತ್ತೋ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಬಿ ಸೇಫ್, ಬಿ ಕಾಮ್, ಬಿ ಪೀಸ್ಫುಲ್, ಬಿ ಹ್ಯಾಪಿ. ಓಕೆನಾ. ಏನಾದ್ರು ಮಾಡ್ತಾ ಇರಿ, ಕೆಲ್ಸಗಳು ಮಾಡ್ತಾ ಇರಿ, ಕೆಲ್ಸಗಳು ಸಾಕ್ತಾ ಇರ್ಲಿ. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ಓಕೆನಾ.
20 ಮಿನಿಟ್ಸ್ ಆಗ್ತಾ ಬಂತು. ಇದನ್ನ ಸ್ವಲ್ಪ ನಾನು ಫಾಸ್ಟ್ ಮಾಡ್ತೀನಿ. ಚೂರ್ ಫಾಸ್ಟ್ ಮಾಡ್ತೀನಿ, ಅವಾಗ ಕಮ್ಮಿ ಆಗುತ್ತೆ. ಸೊ ಎನಿವೇಸ್ ಸ್ನೇಹಿತರೆ, ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆನಾ? ಹಳೆ ವ್ಲಾಗ್ಸ್ ಕೂಡ ಹಾಕ್ತೀನಿ ಇದರಲ್ಲಿ. ಲವ್ ಯು ಆಲ್, ಟೇಕ್ ಕೇರ್. Think positive, be an optimist. Life is beautiful and make the most of it. Awareness is the beginning of your healing journey. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನೋಡೋಣ ಏನಾದ್ರು ಚೇಂಜ್ ಮಾಡ್ತೀನಾ ಲಾಸ್ಟ್ ಅಲ್ಲಿ ಮಾತಾಡೋದು ಅಂತ. ಲೆಟ್ಸ್ ಕೀಪ್ ಟ್ರಸ್ಟಿಂಗ್.